ಧಾರವಾಡದಲ್ಲಿ ಮುಂದೆ ಒಂದು ಅನಾಹುತ ಸಂಭವಿಸಿತ್ತು. ಅದು ನಿರ್ಮಾಣ ಹಂತದ ಕಟ್ಟಡವೊಂದು ಕುಸಿತ ಆಗಿದ್ದಂತಹ ಪ್ರಕರಣ. ಮಧ್ಯಾಹ್ನ ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅನ್ನೋದು ಗೊತ್ತಾಗ್ತಾ ಇದೆ. ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಖ್ಯಮಂತ್ರಿಗಳು ಪರಿಶೀಲಿಸ್ತಾ ಇದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್.ಎಚ್. ಕೋನರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತೂ ಇವತ್ತು ಮುಖ್ಯಮಂತ್ರಿಗಳು ಆ ಕಡೆಗೆ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಬಹಳ ದೊಡ್ಡ ಅನಾಹುತ ಆಗಿರೋದು, ಅದಾದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರೋದು ಕೂಡ ನಾವು ಗಮನಿಸಿದ್ದೀವಿ. ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗ್ಬಿಡುತ್ತೆ ಅನ್ನುವಂಥ ಆತಂಕದಲ್ಲೂ ಕೂಡ ಅಲ್ಲಿನ ಸ್ಥಳೀಯರಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇಂಥ ದೊಡ್ಡ ದುರ್ಘಟನೆ ಸಂಭವಿಸ್ಬಿಟ್ಟಿದೆ, ಮುಖ್ಯಮಂತ್ರಿಗಳು ಬರಬೇಕಿತ್ತಲ್ವಾ ಅನ್ನುವಂಥ ರೀತಿಯಲ್ಲೂ ಕೂಡ ಸ್ಥಳೀಯವಾಗೆಲ್ಲ ಒಂದಷ್ಟು ಮಾತುಗಳು ಕೂಡ ಕೇಳಿಬಂದಿತ್ತು. ಆದರೆ ಅಂತೂ ಇವತ್ತು ಮುಖ್ಯಮಂತ್ರಿಗಳು ಧಾರವಾಡದ ಕಡೆಗೆ ಬರ್ತಾ ಇದ್ದಾರೆ. ಘಟನೆ ಆಗಿರೋದು ಮೊನ್ನೆ, ಇವತ್ತು ಮುಖ್ಯಮಂತ್ರಿಗಳು ಆ ಕಡೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್.ಎಚ್. ಕೋನರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳೇ ನೀವು ಎಲ್ಲಿದ್ದೀರಾ, ಮುಖ್ಯಮಂತ್ರಿಗಳೇ ನೀವು ಹೋಗ್ಬೇಕಿತ್ತಲ್ವಾ, ಇದೆಲ್ಲ ಪ್ರಶ್ನೆ. ಬಟ್ ಏನು ಅಂತಂದ್ರೆ ಮುಖ್ಯಮಂತ್ರಿಗಳಾದಂಥವ್ರು ಹೋದ್ರೆ ಸೊ ಅಲ್ಲಿರುವಂತ ಕಾರ್ಯಾಚರಣೆ ನಡೆಸ್ತಾ ಇರುವಂತ ತಂಡಗಳೇನಿದೆ ಅಥವಾ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತ ತಂಡಗಳೆಲ್ಲ ಏನಿದೆ, ಅಲ್ಲಿನ ಸದಸ್ಯರೆಲ್ಲ ಏನಿದ್ದಾರೆ, ಅವರಿಗೆ ಆ ವಿಚಾರದ ಗಂಭೀರತೆ ಅರ್ಥ ಆಗುತ್ತೆ. ಮುಖ್ಯಮಂತ್ರಿಗಳು ಖುದ್ದು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿರುವಂತ ಬೇರೆ ಬೇರೆ ಪಾಲಿಕೆಗೆ ಸಂಬಂಧಪಟ್ಟಂತವರು, ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳಕ್ಕೋ, NDRFಕೋ ಸಂಬಂಧಪಟ್ಟ SDRFಕೋ ಇವರೆಲ್ಲ ಸಂಬಂಧಪಟ್ಟಂತ ಸಿಬ್ಬಂದಿ ಸ್ವಲ್ಪ ಚುರುಕಾಗ್ತಾರೆ. ಆ ಕೆಲಸ ಮಾಡಬೇಕಿತ್ತು. ಅಂತೂ ಬೇರೆ ಬೇರೆ ನಾಯಕರೆಲ್ಲ ಅಲ್ಲಿ ಹೋಗಿದ್ರು. ಬಟ್ ಮುಖ್ಯಮಂತ್ರಿಗಳು ಹೋಗಿದ್ರೆ, ಯಾಕಂದ್ರೆ ಬಹಳ ದೊಡ್ಡ ಅನಾಹುತ ಇದು. ಧಾರವಾಡದಲ್ಲಿ ನಡೆದಿರುವಂಥ ಅನಾಹುತ ಬಹಳ ದೊಡ್ಡ ಅನಾಹುತ. ಸೊ ಅಂತೂ ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಘಟನೆ ಮೊನ್ನೆ ನಡೆದಿರೋದು. ಸೊ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೂ ಸುಮಾರು ಒಂದು 12 ಮಂದಿ ಸಿಕ್ಕಾಕೊಂಡಿರಬಹುದು ಅನ್ನುವಂಥ ಆತಂಕ ಇದೆ, ಒಂದು ಅಂದಾಜು ಕೂಡ ಇದೆ. ಈ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಆಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ